ಇಲ್ಲೇನು ಅಳಿಕೆ ತಕ್ಕಡಿ ಕಾಳಾಯ್ತು ಅಲ್ಲಿ ಇನ್ನೊಂದು ಸೌದೆ ಒಟ್ಟನ ಇನ್ನೊಂದು ರೊಟ್ಟಿಗೆ ಉಡಿ ಚೆನ್ನಾಗಿ ತಾಕಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವಾಗ ನಾನು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಬಂದು ನೈಟ್ 12 ಗಂಟೆ ಆಗೈತೆ. ನೋಡ್ಬೋದು, ನಾವು 12 ಗಂಟೆಲಿ ಯಾರೋ ಬಂದು ಮನೆ ಹತ್ರ ಸೌಂಡ್ ಮಾಡ್ತಾಯಿದ್ರು. ನಾವು ಯಾರೋ ಕಳ್ಳರು ಬಂದಿರಬೇಕು ಅಂತ ತುಂಬಾ ಭಯ ಪಡ್ತಾ ಇದ್ದೋ. ಇವ್ರು ಬಂದು ಕುರಿಗಳೆಲ್ಲ ಊರೂರ ಮೇಲೆ ಹೊಡ್ಕೊಂಬಂದಿರ್ತಾರಲ್ಲ ಮೇಯ್ಸೋದಕ್ಕೆ, ಅವರು 12 ಗಂಟೆ ರಾತ್ರಿ ಬಂದಿದ್ದಾರೆ ನೀರು ಇಟ್ಕೊಂಡು ಹೋಗಕ್ಕೆ. ಬಂದ್ಬಿಟ್ಟು ಮನೆ ಹತ್ರ ಸೌಂಡ್ ಮಾಡ್ತಿದ್ದಾರೆ. ನಮ್ಮ ಕೆಂದ ಫುಲ್ಲು ಬೊಗಳುತ್ತಾ ಇದ್ದಾನೆ. ನಾವು ಯಾರೋ ಬಂದಿದ್ದಾರೇನೋ ಅದಕ್ಕೆ ಈ ಥರ ಬೊಗಳುತ್ತಾನೆ ಅಂತ ಬಂದು ನೋಡಿದರೆ ಅವರು 12 ಗಂಟೆ ರಾತ್ರಿಯಲ್ಲಿ ನೀರು ಇಟ್ಕೊಂಡು ಹೋಗಿ ಬಂದಿದ್ದಾರೆ ಮನೆ ಹತ್ರವ. ಮುಖ ಮಾಡ್ಕೊಳ್ಳೋದು ನೋಡಿಲ್ಲ ಹಂಗೆ ಹೇಳ್ಕೊಬಾರ್ಲ ಯಾಕಂಬ ದರದಾರನೆ ಅಲ್ಲಿ ಈ ಕಡೆ ಕಟ್ತೀನಿ ಬಾ. ಇಲ್ಲೇ ಕಟ್ರ ಅಂತೀಯ? ಅಲ್ಲೂ ಕಟ್ ಮೇಯ್ತು. ಆ ಕಡೆ ಹೇಳ್ಕೊಂಬಂತೀನಿ ಬಾ. ಫಸ್ಟ್ ಅಲ್ಲಿ ಕಟ್ತೀನಿ. ಅಲ್ಲಿ ಕಟ್ಬಿಟ್ಟು ಆಮೇಲೆ ನಾವು ಹೋಗ್ಬೇಕಾದ್ರೆ ತಂದಿಲ್ಲಿ ಕಟ್ಟಾಕ್ತೀನಿ. ನಮಗೆ ನೀ ಕಟ್ಟಾಕು ಅಂತ ಬಾ. ನಾನು ಹೇಳ್ಕೊಂಬರ್ತೀನಿ. ಅಲ್ಲೊಳ್ಳೆ ಚೆನ್ನಾಗಿ ಮೇವು ಬಂದೈತಿ. ಬರಲ್ಲ ಸುಮ್ಮನೆ ಕಂಡೆಲ್ಲ ಅನ್ನಂಗೆ ಆಡ್ತಾವ ಕಣ ಇವು. ಬರಲ್ಲ ಅವಳ ಗೊಂಬೆನು ಬತ್ತಾಳೆ. ಅವ್ರನ್ನ ಹಿಡಿಯೋಕ್ಕಾಗಲ್ಲ. ಹೋಗ್ಬೇಕಾದ್ರೆ ನೀನೇ ಮಂತಕ್ಕೆ ತಂದು ಕಟ್ಟಾಕ್ ಹೋಗ್ಬೇಕು. ನನ್ನ ಕೈಲಂತೂ ಹಿಡಿಯೋಕ್ಕಾಗಲ್ಲ ಅವ್ರನ್ನ. ಕರೆ ಕುರಿಯರ್ ಇಲ್ಲಿ ಕೆಳಗಡೆ ಗೆಡ್ಡೆ ಹೊಡ್ಸಾಕವ್ರೆ. ಲೇ ಬಾರೆ, ಇವಳು ಯಾಕಂಗೆ ಆಡ್ತಿದೀಯಾ? ಅಯ್ಯೋ, ನೀನ್ ಯಾಕೋ ಬಂದಿಲ್ ಕೆಳಿಕೆ? ನಮ್ಮನೆಯವರಲ್ಲಿ ಕಟ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಏನಂತ ಅಂದರೆ, ಮನೆ ಹತ್ರ ಹುಲ್ಲು ಹಾಕಿ ಹುಲ್ಲು ಆಲ್ರೆಡಿ ಖಾಲಿ ಆಗಕ್ಕೆ ಬಂದೈತೆ. ಇನ್ನು ಮುಂದೆ ಸ್ವಲ್ಪ ಮಳೆ ಅಂತಿದೆಯಲ್ಲ, ಇಲ್ಲೆಲ್ಲರೂ ಈ ಕಡೆ ಕರ್ಕೊಂಬಂದು ಕಟ್ಟಬೇಕು. ಒಂದು 9 ಗಂಟೆ ಇಲ್ಲ 10 ಗಂಟೆವರೆಗೂ ಮೇಯ್ತವೆ. ಮೇಯ್ದಾದ್ಮೇಲೆ ಮನೆ ಹತ್ರ ಕರ್ಕೊಂಡು ಹೋಗಿ ನೀರು ಕುಡಿಸ್ಬಿಟ್ಟು ಮತ್ತೆ ಅಲ್ಲಿ ಒಣೋಲ್ ಹಾಕೋದು. ನಮಗೆ ಗೊಂಬೆನೂ ಬಂದಿದ್ದಾಳೆ ನೋಡಿ ನಮ್ಮ ಜೊತೆಯಲ್ಲಿ. ಅವಳು ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ಬರಬೇಕು. ಏನಂದರೆ ಫ್ರೆಂಡ್ಸ್, ಇಲ್ಲಿ ಈಗ ಮಳೆ ಉಳಿದಿದೆಯಲ್ಲ, ಹಾಗಾಗಿ ನಮ್ಮ ಮನೆ ಹತ್ರದಿಂದ ಕೆಳಗಡೆ ಒಂದು ಕಟ್ಟೆ ಐತೆ. ಆ ಕಟ್ಟೆಯಲ್ಲಿ ಯಾವಾಗಲೂ ನೀರು ಬರುತ್ತೆ. ಮಳೆ ಉಳಿದಾಗ ಹೊಸ ನೀರು ಬಂದಾಗ ಅಲ್ಲಿ ಮೀನು ಇರ್ತವೆ. ಅದಕ್ಕೆ ಇಲ್ಲೇ ಹೊಸ ಕೆಳಗೆ ಅದಕ್ಕೆ ಹೋಗ್ಬಿಟ್ಟು ಮೀನು ನೋಡ್ಕೊಂಡು, ಹಂಗೆ ಸ್ವಲ್ಪ ಪಾತ್ರೆ ಇತ್ತು, ಅದನ್ನ ಅಲ್ಲೇ ತೊಳ್ಕೊಂಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಮೀನು ನೋಡ್ಕೊಂಡು ತೊಳ್ಕೊಂಬರೋಣ ಅಂತ. ನಮ್ ಗೊಂಬೆ ಇಲ್ಲ, ನಮ್ಮ ಗೊಂಬೆನೂ ಓಡ್ತಾಕುತ್ತಾಳೆ ನನ್ನ ಜೊತೆ. ಅವಳು ನಾನು ಎಲ್ಲೂ ಐತಿ ಅಲ್ಲಿ ಬರ್ಬೇಕು. ಎಲ್ಲೋದ್ರೂ ಅಲ್ಲಿ ಬರ್ಬೇಕು. ಮೀನಿದ್ರೆ ಮೀನು ಹಿಡ್ಕೊಡಂತಾರೆ ಅವಳು. ಮೀನು ಇರ್ತವೆ. ಹೊಸ ನೀರು ಬಂದಾಗ ಕಟ್ಟೆಯಲ್ಲಿ ಹೊಸ ನೀರು ಬರುತ್ತಲ್ಲ, ಆಗ ಮೀನು ಇರ್ತವೆ. ಇಲ್ಲಿ ಪಾತ್ಕೊಳ್ಳಿ. ಮೀನವ ನೋಡು.
ಬಾತುಕೋಳಿ ಬಾತುಕೋಳಿನೇ ಕಣ್ಣವು. ಎಷ್ಟೋ ನೀರು ಬಂದೈತಿ. ನಾವು ಫಸ್ಟ್ ಎಲ್ಲ ಮಳೆ ಹೋದಾಗೆಲ್ಲ ಇಲ್ಲಿ ಬರೀವು. ಇಲ್ಲಿ ಬಂದು ನಮ್ಮವು ಹೊಸಗಳೆಲ್ಲ ಇರೋವಲ್ಲ, ಎಮ್ಮೆ ಇರೋವಲ್ಲ, ಬಂದು ಇಲ್ಲೆಲ್ಲ ಮೈ ತೊಳ್ಕೊಂಡು ಇದು ಮಾಡ್ಕೊಂಬಿಟ್ಟು ಹೋಗಿವು. ಈ ಕಟ್ಟೆ ಬಂದ ನಾವೆಲ್ಲ ಎಷ್ಟು ಈಜು ಹೊಡಿತದ. ನೀರು ಬಂದ್ಮೇಲೆ ಹಕ್ಕಿ ಪಕ್ಷಿಗಳಿಗೆ ಬರ ಇಲ್ಲ ನೀರಿಂದು. ಇದೊಂದು ಕಟ್ಟೆ ಚೆನ್ನಾಗಿ ತುಂಬುತ್ತೆ ಮಳೆ ಹೋದಾಗ. ಮನೆ ಸ್ವಲ್ಪ ಮಳೆ ಹೋದಿರೋದು ಅಷ್ಟೇ, ಹಿಂಗೆಲ್ಲ ಹೆಂಗೆ ತುಂಬ್ಕೊಂಡೈತೆ ನೋಡಿ. ಮೀನು ಅವೇ ಅಂತಿ, ಮೀನು ಒಂದು ಕಾಣಿಸ್ತಾನಲ್ಲ, ಅವ್ರು ರಪ್ಪ ಹೊಡ್ಕತ್ತಲ್ಲ, ಮೀನು ಹೊಡಿತಲ್ಲ. ಗಾಣ ತರಬೇಕು ಮೀನು ನಾಳೆ ಗಾಳ ಥರ ಸುಮ್ಮನೆ ಗಾಣ ತಂದ್ರೆ ಪಕ್ಕ ಬೀಳ್ತವೆ. ಗೊಂಬೆ ನೋಡ್ತಾಳೆ ಎಲ್ಲಿ ಕರ್ಕೊಂಡ್ಬರ್ರಿ ಅಂತ. ನಮ್ಮ ಗೊಂಬೆ ಇವತ್ತು ನಮ್ಮಮ್ಮ ಎಲ್ಲಿ ಕರ್ಕೊಂಬಂದ್ಬಿಟ್ಟಾಳೆ. ಮೀನು ಬೀಳೋಕಿಲ್ಲ. ಇದು ಅಂದಾಗ್ಲೆಲ್ಲ ಹಾಕ್ತೀನಲ್ಲ, ಇನ್ನ ಗೊತ್ತಾವೆ ಅಂದಾಗ್ಲೆಲ್ಲ ಇದೇ ನೋಡಿಕೆ ತಕ್ಕಡಿ ಕಾಳ ಐತೆ ಅಲ್ಲಿ. ನಾ ಪಾತ್ರೆ ತೊಳ್ಕೊಂಡು ತೊಳ್ಕ ಜಲ್ದ. ನೀರು ರೊಟ್ಟಿ ಹಾಕದೆ ಯಾವಾಗ ಅಲ್ಲಿ ಗಾಣ ತಂದು ಹಿಡಿಯೋ ಸುಮ್ಮನೆ ಮೀನು ಅಲ್ಲ. ಗಾಣ ತಂದು ಹೊಸ ನೀರು ಬಂದಿರ್ತಲ್ಲ ಮೀನು ಇಷ್ಟಿನ ಇದು ಒಂಥರ ಕೋಟ್ ಉಜ್ಜು ಕ್ಲೀನಾಗಿದೆ. ಉಜ್ಜಿಲ್ವ ಅದ ತಗೊಂಬಿಟ್ಟು ಉಜ್ಜು ಉಜ್ಜು ಅಂತ ಕೊಡ್ತೀವಿ. ಮಧ್ಯಾಹ್ನ ಬಂದು ಇಲ್ಲೇ ಈಜಾಡ್ತೀವಿ. ಕೆಲ್ಸಕ್ಕೆ ಹೋಗಲ್ಲ, ಕೆಲ್ಸಕ್ಕೆ ಹೋಗಲ್ವಾ? ಕೆಲ್ಸಕ್ಕೆ ಹೋಗ್ತೀವಿ ಮತ್ತೆ ಈಗ ಬಂದು ಹೆಂಗೋ ನೀರು ಬಂದಿದ್ದಕ್ಕೆ ಹೆಂಗೋ ಪ್ರಾಣಿ ಪಕ್ಷಿ ಒಳಗೆ ನೀರು ಹಾಯ್ಸ್ಕೊಳಪ್ಪ. ನೋಡು ಬಾತುಕೋಳೆಲ್ಲ ಹೆಂಗಿದ್ದು. ಅದು ಬಾತುಕೋಳಿನ ಕಪ್ಪು ಕಲರ್ ಇರೋದು ಮುಖಂಡ ಬಾತುಕೋಳಿ, ಅದು ಬಾತುಕೋಳಿ ಅಲ್ಲ. ಬಾತುಕೋಳಿನೇ ಒಳಗೆ ಮುಳಿಕೊಂಡು ಸಿಗಲ್ಲ. ಅದ್ರೀಗ ಚಿರತೆ ಬಂದ್ಬಿಟ್ಟು ಕಾರಂಬಿಟ್ಟು ಓಡ್ತೀವಿ. ನಾನು ನಿನ್ಕಿನ್ನ ರನ್ನಿಂಗ್ ಬಸ್ ಸ್ವಲ್ಪ ಫಾಸ್ಟು. ಏ ಗೊಂಬೆ ಈಗ ಬರ್ತಾ ಇವಾಗ ನಾವು ಮನೆ ಹತ್ರ ಈಗ ಎಲ್ಲ ಮನೆ ಹತ್ರ ನೀರಿರೋದಕ್ಕೆ ಮನೆ ಹತ್ರ ಬೆಳಗ್ತೀವಿ ಪಾತ್ರೆಗಳ. ಅವಾಗೆಲ್ಲವ ಏನು ಗೊತ್ತಾ, ನಮ್ಮೂರಲ್ಲಿ ನಮ್ಮಮ್ಮರೂರಲ್ಲಿ ಒಂದು ಇದು ಕಾಲುವೆ ಅಂತ ನೀರು ಹೋಗವು. ಬಟ್ಟೆ ಪಾತ್ರೆ ಎಲ್ಲ ಅವಾಗೆಲ್ಲೂ ಮನೆ ಹತ್ರ ನಲ್ಲಿ ಇರಲಿಲ್ವಲ್ಲ, ನೀರು ಇರಲಿಲ್ವಲ್ಲ. ಬಟ್ಟೆ ಪಾತ್ರೆ ಎಲ್ಲ ಅಲ್ಲಿಗೆ ಹೊತ್ಕೊಂಡು ಹೋಗಿವು. ಎದ್ದು ಒಂದು ಅರ್ಧ ಕಿಲೋಮೀಟ್ರ್ ಆಗೋದು ಪಾತ್ರೆ ಬಟ್ಟೆ ಎಲ್ಲ ಅಲ್ಲಿಗೆ ಹೊತ್ಕೊಂಡು ಹೋಗ್ತೀವಿ. ಈಗಾದ್ರೆ ಮನೆ ಒಳಗೆ ನೀರು ಕಟ್ಕೊಂಡು ಬರ್ತಾವೆ ಅಂದ್ಬಿಟ್ಟು ಈಗೆಲ್ಲ ಮನೆ ಒಳಗೆ ನೀರು. ಏನೋ ಆಗೆಲ್ಲ ಉನ್ನ ನೀರು ಕುಡಿಯೋಕಣ್ಣ ಕಡತಾಗ ಆಡು ಕುರಿತಾಗ ಮೇಸಪ್ಪ ಅಂದ್ರೆ ಅವಾಗೆಲ್ಲ ಹಂಗೆ ಪಾತ್ರೆ ಬಟ್ಟೆ ಎಲ್ಲ ಹೊತ್ಕೊಂಡು ಹೋಗಿವು. ನಾವು ಮೊಟ್ಟೆ ಕಿತ್ಕೊಳಕ್ ಬಂದಿದ್ದೀವಿ ಅಂತ ಗೈ ಗೈ ಅಂತೈತಿ. ಅದ್ರ ಜಾಗಕ್ಕೆ ನೀನು ಬಂದಿದ್ದೀವಿ ಅಂತವ. ರೆಡಿ ಓನ ಬಾ ಬಾ ಹೋಗ್ಬಿಡು. ನಡಿ ತಾಂಡು
ಪಿಂಡಪ್ಪ ಕರೆ ಕುರಿಯರೆಲ್ಲ ಇಲ್ಲಿ ನೀರು ಕುಡ್ಸಕ್ಕೆ ಬಂದರೆ ಎಲ್ಲ ಕುಡ್ದವ್ ನೋಡಿ ಪಿಕ್ಚರ್ ಬಂದು ಮಂಟವ ಮತ್ತೆ ತೊಳಿಬೇಕು ಬಾ ಗೊಂಬೆ ನಾವು ಹೊಂಟೆ ಈಗ ಆಡು ಕುರಿಗಳ ನೀರಾದ ಕಣಗೆ ಗೊಂಬೆ ಒಂದೇ ದಿನ ಮಳೆ ಹೋದಲ್ವಾ ಹ್ಞೂ ಒಂದೇ ದಿನ ತುಂಬ ಹೋಯ್ತು ಹೊಡ್ಬಾ ಗೊಂಬೆ ಈ ಪಾತ್ರೆ ಯಾರು ಬೆಳಗಿದ್ದೀನಲ್ಲ ಈಗ ಮಂಟ ಒಂದ್ಸಲಿ ತೊಳಿತೀನಿ ಯಾಕೊಟ್ಟ ಇಲ್ಲಿ ಕರೆ ಕುರಿಯರೆಲ್ಲ ಇವಾಗ ಕುರಿಗಳ ಮೇಕಕ್ಕೆ ಬಂದಿದ್ದಾರಲ್ಲ ಎಲ್ಲ ನೀರು ಕುಡ್ಕೊಂಡು ಹೋಗಿದ್ದಾರೆ ಅನ್ಸುತ್ತೆ ಅದ್ರ ಪಿಕ್ಕೆಲ್ಲ ಬಿದ್ದಿದ್ದಾರೆ ಮನೆ ಹತ್ರ ಹೋಗಿ ಮತ್ತೆ ಇನ್ನೊಂದು ಅದೇನಾಗಲ್ಲ ಕನ್ನಡ ನ್ಯಾಚುರಲ್ ವಾಟ್ರ್ ಆದ್ರೂ ಒಂದ್ಸಲಿ ಮನೆ ಹತ್ರ ಒಳ್ಳೆ ನೀರಲ್ಲಿ ತೊಳಿತೀವಿ ಗೊಂಬೆ ಮೊದಲೆಲ್ಲ ಆಗೆಲ್ಲ ತೊಳ್ಕೊಂಡಾಗ ಇನ್ನೊಂದ್ಸಲ ತೊಳಿತಿದ್ರ ಅವಾಗ ನೀರು ಒಳ್ಳೆ ತಿಳಿ ನೀರು ಇದ್ದಂಗಿದ್ದು ಈಗ ನೆನ್ನೆನ ಈಗ ಪ್ರಾಬ್ಲಮ್ಮು ಹೆಂಗಿದ್ರು ಮನೆ ಹತ್ರ ನೀರು ಇದಾವಲ್ಲ ಒಂದ್ಸಲಿ ಹೋಗಿ ಮನೆ ಹತ್ರ ತೊಳಿಬೇಕು ನಾವು ಕರೆಲ್ಲ ಇಲ್ಲಿ ಹಚ್ಚಿದ್ದಾರೆ ಅಂತ ಗೊತ್ತಿರಲಿಲ್ಲ ಆ ಕಿಚ್ಚೆಗಳು ನೋಡ್ಕೊಂಡು ಇಲ್ಲೆಲ್ಲ ಮೇದ ನೋಡಿ ಈ ಹೆಂಗೋ ಅವ್ರಿಗೆ ಒಳ್ಳೆ ನೀರು ಅದಪ್ಪ ಏನು ತಿಂಡಿ ಮಾಡ್ತಿಲ್ಲ ಏನಾದ್ರು ಮಾಡಬೇಕು ಪಲಾವು ಏನಾದ್ರು ಮಾಡ್ತೀವಿ ರೊಟ್ಟಿ ಹಾಕ್ತೀಯಾ ರೊಟ್ಟಿ ಇಲ್ಲಾಂದ್ರೆ ಪಲಾವು ಯಾವ್ದಾರು ಒಂದು ಅಯ್ಯೋ ನಿನ್ಕಿಂತ ಮದ್ದೆ ಓಡಕ್ಕೆ ಅದು ಆದ್ರೂ ನಿನ್ನ ಜೊತೆ ಓಡ್ಬೇಕು ಹೇಳೋಕೆ ಈ ಸೊಪ್ಪು ತಲೆಬೇಳೆ ಸೊಪ್ಪು ಇಲ್ಲಿ ಇದೈತಲ್ಲ ಇದು ನಮ್ಮಮ್ಮ ನಾವು ಸಣ್ಣ ಹುಡುಗರಲ್ಲಿ ಜುಟ್ಟು ಎಳ್ಬಿಟ್ಟು ಆ ಸೊಪ್ಪು ಕಿತ್ಕೊಂಡು ಜುಟ್ಟಿಗೆ ಎಣೆಯೋದು ಕೂದಲು ಉದ್ದ ಬೆಳೀಲಿ ಅಂತವ ತಲೆ ಬೆಳೆಯೋ ಸೊಪ್ಪು ಅಂತ ಅಂದು ಕೂದಲು ಉದ್ದ ಬೆಳೀಲಿ ಅಂತ ಕಟ್ಟದ ತಲೆ ಕೂದಲು ಉದ್ದ ಬೆಳೀಲಿ ಅಂತ ಇವ್ರ JCB ಹೆಂಗ್ ಬಗ್ರ ಹಾಕ್ತಾರೆ ಮಣ್ಣು ಹತ್ತಾರ ಎಲ್ಲ ಮಣ್ಣು ತೆಗ್ದಿರೋದು ಮಣ್ಣು ಈ ಥರ ಹೊಲದ ಮಣ್ಣೆಲ್ಲ ತೆಗಿಸ್ಕೊಂಡು ಅದು ನೀವು ತೆಗೆದೋರಲ್ಲ ಇಲ್ಲಿ ಏನು ವ್ಯವಸಾಯ ಮಾಡ್ತೀನಿ ಇಲ್ಲ ಸರ್ ಅಲ್ಲ ಬೀಳ್ತೀಯ ಅಲ್ಲಿ ಮೇಯ್ರ ಆಮೇಲೆ ತಂದು ಕಡೆ ಹಾಕ್ತೀನಿ ಜಲ್ದಿ ಜಲ್ದಿ ಮೇಯ್ರಿ ನಾಯಿಗೆ ಬಂದ್ಬಿಡ್ತಾವ ಕಣ ಆಮೇಲೆ ಆಮೇಕಿಂತ ತಂದು ಕಡೆ ಹಾಕ್ತೀನಿ ಈ ನವಿಲ್ ನೋಡ್ತಾರೆ ಮಂತಕ್ಕೆ ಹೆಂಗೆ ಬಂದೈತೆ ಓಡ್ತೈತಿ ಏನು ಮಾಡಬೇಕು ಒಲೆ ಕಟ್ಕೊಂಡು ಇಷ್ಟು ನನಗೆ ಒತ್ತಿಟ್ಟು ನಿತ್ಕೋಬೇಕು ಸಾರು ಮಾಡಬೇಕು ನಿಮಗೆ ನನ್ನ ಮಗ ಅರ್ಧ ಮೇದ ಇವನೇ ಖಾಲಿ ಮಾಡ್ತಾನೆ ಐ ನಡಿ ನಡಿ ಹಾ ಅಲ್ಲ ಕಸಾಕಾಗಲ್ಲ ಹೋಯ್ತಾ ಬತ್ತ ತಿಂತಾನೆ ಇರು ಆಡು ವರ್ಷ ಮೇವು ಕೊಟ್ಬಿಡ್ತೀನಿ ಒಳ್ಳೆ ಐತೆ ಕಚ್ಕೊಂಡು ಮೇಯಕ್ಕೆ ಬಿಡೋದು ಅದಕ್ಕೆ ಬೆಳಗ್ಗೆ ಹೊತ್ತು ಒಂಚೂರು ಕೊಡ್ತೀವಿ ಬರ್ರಿ ತಿನ್ನಿ ತಿನ್ನವ ಇದಕ್ಕೆ ಮೇಯ್ತಾವಲ್ಲ ಥರ ಆಡುಗಳು ಯಾಕೆ ಬಾಯಿ ಹಿಂಗೆ ಆಡ್ತವೆ ನೋಡಿಲ್ಲ ಜೋಳ ಹಾಕಿರು ತಿಂತ ಇಲ್ಲ ನೋಡಿ ಇವಳು ತಿಂತ ಇಲ್ಲಪ್ಪ ಇಕ್ತಿಟ್ಕೆ ಒಂದೇ ಸಲ ಇದು ಮಾಡಾಡು ಏನಾಯ್ತು ಅಂತ ಗೊತ್ತಾಗಬೇಕಲ್ಲ ಏನು ನೋಡ್ತಾ ಬಂದೆ ಕೋಳಿ ಗಿಳಿ ಮರಿ ಹಿಡ್ಕೊಂಡು ಯಾಕಣ ಇವಳು ಏನು ಕೋಳಿ ಮರಿ ಹಿಡ್ಕೊಂಡಂಗೆ ನೋಡ್ತಾ ಹೇಳ್ತಾರೆ ಕೋಳಿ ಮರಿ ಇದೆಯಲ್ಲ ಅಲ್ಲಿ ಇಲಿಗಳು ಕೋಳಿ ಮಾಡ್ತಾವಲ್ಲ ಅದಕ್ಕೆ ಕುತ್ಕೊತಾವೆ
ನೋಡಿ ನೋಡಿ ಆಟ ಆಡ್ತಾವಲ್ಲ. ರೊಟ್ಟಿಗೆ ರೊಟ್ಟಿಗೆ ತೆಂಗಿನ ತುರಿ ಕಾಯಿ ಚೆನ್ನಾಗಿರುತ್ತೆ. ರೊಟ್ಟಿಗೆ ಕಾಯಿ ಥರ ಹುರಿದ್ರೆ ಈರುಳ್ಳಿ ಮೆಣಸಿನ್ಕಾಯಿ ಟೊಮೊಟೊ ಎಲ್ಲ ಟೊಮೊಟೊ ಅಷ್ಟೇ ಕಟ್ ಮಾಡೋದು. ಏಯ್ ಬಿಡ್ತೀನಿ, ಎಣ್ಣೆ ಕಾದಿಲ್ಲ ಕಣೆ ನೀವು. ಹಂಗೆ ಅರಿಶಿನ ಪುಡಿ ಡಬತ್ ನಮ್ಮ ಮೆಣಸಿನ್ಕಾಯಿ ಚೆನ್ನಾಗಿ ಹಾಕ್ಬೇಕು ಈ ಕಾಯಿ ತುರಿಲಿ. ಆದ್ರೆ ನೀನೇನು ಗೊತ್ತಾ ಫ್ರೈ ಎತ್ತಿರ್ತೀಯ ಮೆಣಸಿನ್ಕಾಯಿ ಹಾಕಿದ್ರೆ. ಇಲ್ಲ ರೊಟ್ಟಿಗೆ ಚೆನ್ನಾಗಿ ಹುರಿದು. ನಮ್ಮಮ್ಮ ಜಾಸ್ತಿ ಊರಲ್ಲಿ ರೊಟ್ಟಿ ಹಾಕಿದ್ರೆ ಜಾಸ್ತಿ ತೆಂಗಿನ ತುರಿನೇ ಕಾಯಿ ಇದನ್ನೇ ಉರಿತಿದ್ದು. ಆದರೆ ನಾವು ಒಂಥರ ಡ್ರೈ ಆಗಿ ಉರಿತೀವಿ, ಅವ್ರು ಆ ಥರ ಅಲ್ಲ. ಸ್ವಲ್ಪ ಏನು ಮಾಡೋದು ಗೊತ್ತಾ, ಇದೆಲ್ಲ ಉದ್ದಾದ್ಮೇಲೆ ಕಾಯಿ ಹಿಂಗೆ ಹಾಕಿ ಉರಿಯೋದಲ್ಲ, ಅದರೊಳಗೆ ಸ್ವಲ್ಪ ನೀರು ಸಾಂಬಾರು ಪುಡಿ ಹಾಕೋದು. ಡ್ರೈ ಆದ್ರೆ ಚಂದ ಕಣ. ಡ್ರೈ ಮಾಡ್ತಿರ್ಲಿಲ್ಲ, ಹಿಂಗೆ ಚೆನ್ನಾಗಿ ಹುರಿದ್ಬಿಟ್ಟು ತೆಂಗಿನ ತುರಿನ ಹುರಿದ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಏನು ಸಾಂಬಾರು ಪುಡಿ ಕಲಿಸ್ಬಿಟ್ಟು ಉಯ್ಯೋದು, ಚೆನ್ನಾಗಿರೋದು ಅದು. ಮೊಟ್ಟೆ ಇದ್ರೆ ಮೊಟ್ಟೆ ಚೆನ್ನಾಗಿರ್ತಾವ. ಮೊಟ್ಟೆ ಇಲ್ಲ, ಟೊಮೆಟೊ ಕಟ್ ಮಾಡಿದ್ವಿ ಹಂಗೆ ಹಾಕಲ್ಲ, ಹಂಗೆ ಕಟ್ ಮಾಡಿದ್ದೀಯಾ? ಆಡ್ಕೊಂಡು ಕೊಟ್ಟು ಸೊಪ್ಪು ತಗೊಂಬತ್ತೀನಿ, ಹಾಕೋ ತಿಂತ ಇಲ್ಲ. ಸಾಲ್ಟು ನೋಡಾಕಪ್ಪ ಜಾಸ್ತಿ ಆಗ್ಬಿಟ್ಟದೆ. ಅದೆಲ್ಲ ಫ್ರೈ ಮಾಡ್ಕೊಂಡು ಹಾಕ್ತಿ ಅನ್ನ ಕಾಯ್ತೀರಿ? ಇದರಲ್ಲೇ ಫ್ರೈ ಆಗುತ್ತೆ. ಏನು ಕೋಳಿ ಮರಿ ಹಿಡ್ಕಣಿ ಆಮೇಲೆ ಇರೋ 4 ಕೋಳಿ ಮರಿ ಆಮೇಲೆ ನಿಮ್ ಕೆಂದಂಗೆ ಹೇಳು ಆ ಮಾತ. ನಮ್ ಗೊಂಬೆಗೆ ಕೇಳ್ತಿ, ಅವನೇ ತಾನೇ ಕೋಳಿ ಮರಿ ಇದೆಯಾ? ಇರೋ ಅಪ್ರೂಪಕ್ಕೆ ಒಂದು ಇಲಿ ಹಿಡಿದ್ಬಿಟ್ಲು, ಅದೇನು ದೊಡ್ಡದು ಅನ್ನಂಗೆ 50 ತಾಲೆ ಇಲ್ಲೇ ಇಲ್ಲ. ಅವಳು ಬೆಳಗ್ಗೆನಲ್ಲಿ ಹೋಗಿ ಕುಂತಿದ್ಲು, ಸಿಕ್ಲಿಲ್ಲ. ಅವೇ ನೀವಾ ಸಿಗಕ್ಕೆ ಡೈಲಿಯಾ? ಸಾಕಿರೋ ಕೋಳಿನ ಸಿಗಲ್ಲ ಕರೆಕ್ಟಾಗಿ ಹಿಡಿಯೋಕ್ಕೆ. ನಾವು ಸಿಟ್ಟು ಒಂದು 20 ಬೆಕ್ಕು ಸಾಯ್ಕೋಬೇಕಂಡ. 20? ಒಂದು 20 ಸಾಯ್ಕೊಂಡ್ರೆ. ಆಮೇಲೆ ಮಕ್ಳಿಲ್ದಾರು ಜಾಸ್ತಿ ಪ್ರಾಣಿಗಳು ಸಾಕ್ತಾರೆ. ನಿಜಾಗ್ಲೂ ನಾನು ತುಂಬಾ ವಿಡಿಯೋದಲ್ಲಿ ನೋಡಿದೀನಿ. ಜಾಸ್ತಿ ಆ ಮಕ್ಳು ಮೇಲಿರೋ ಪ್ರೀತಿ ಆ ಪ್ರಾಣಿಗಳು ತೋರಿಸ್ತವೆ ಅಂತ ಅನ್ಬಿಟ್ಟು ನನಗೆ ನಿಜ ಒಂದೊಂದ್ಸಲಿ ನಮ್ ಗೊಂಬೆನೆ ನನ್ನ ಮಗಳು ಮಗ ಅಂತ ಅನಿಸ್ತಾ ಫೀಲ್ ಆಗ್ತಾ ಇದೆ. ಇವಳಿಗಿನ್ನ ಮುಂಚೆ ಸಿದ್ಧಿ ಅಂತ ಇದ್ಲಲ್ಲ, ಅವಳು ಅಂತೂ ಬಿಡು ನನ್ನ ಮಗ ನಂಗೆ ಸಾಕಿದ್ದೆ ಅವಳು ಅಂತೂ. ಅದು ರಾತ್ರಿ ಹೊತ್ತು ಮನೆ ಸೇರ್ತಿತ್ರ ಹೊತ್ಕೊಂಡ್ ಹಾಕ್ಬಿಡತ್ತೆ ಕಾಯ. ಈಗ ಅಲ್ಲಿ ಹೋಯ್ತಾಳ ಸೊಸೆ ಬಟ್ಟೆ ಹಿಡಿಯೋಕ್ಕೆ. ಪ್ರಾಣಿಗಳು ಅಷ್ಟೇನೆ ಹೊಂದ್ಕೊಂಡ್ಬಿಟ್ರೆ ಅವು ಒಂಥರ ನಮ್ಮ ಮಕ್ಳುಗಳಿದ್ದಂಗೆ. ಅದ್ ನೋಡಿ ನೀನ್ ಕಟ್ಟತಕ್ಕೆಲ್ಲ ಹೋದ್ರೆ ಹೆಂಗ್ ಮಕ್ಳುಗಳು ಅಷ್ಟು ಪ್ರೀತಿ ತೋರ್ಸಲ್ಲ ನೋಡು. ನನ್ನಲ್ಲಿ ಅಲ್ಲಿ ಕೆಳಗಡೆ ಪಾತ್ರೆ ಬೆಳಿಕೊಂಬರಕ್ ಹೋದ್ರೆ ಅವಳು ಅಲ್ಲಿಗೆ ಬಂದಿದ್ಲು ಹುಡಿಕೊಂಡು. ಮಕ್ಳುಗಿನ್ನ ಪ್ರೀತಿ ಜಾಸ್ತಿ ಪ್ರಾಣಿಗಳಿಗೆ. ಆದ್ರೆ ನಮ್ ಕೆಂದನ ಬಿಡ್ಬೋದು. ಯಾರೋ ಮೆಸೇಜ್ ಕಾಮೆಂಟ್ ಹಾಕಿದ್ರು, ಏನಂತ ಗೊತ್ತಾ, ನಿಮ್ ಗೊಂಬೆನ್ ಮಾತ್ರ ಓಡಾಡಕ್ ಬಿಡ್ತೀರಲ್ಲ, ಅವನು ಬಿಡಿ, ಅವನು ಓಡಾಡ್ಲಿ ಅಂತ. ಅವನು ಬಿಟ್ರೆ ಏನ್ ಗೊತ್ತಾ, ಇಲ್ಲಿ ಸ್ವಲ್ಪ ದೂರದಲ್ಲಿ ಮನೆಗಳವಲ್ಲ, ಮನೆ ಹತ್ರಕ್ಕೆಲ್ಲ ಓಡೋಯ್ತಾನೆ. ಓಡೋಗಿ ಅವ್ರ ಮನೆ ಹತ್ರ ಕೋಳಿ ಮರಿಗಳ ಓಡ್ಸಾಡ್ಕೊಂಡು ಸಾಯಿಸ್ಬಿಟ್ಟು ಬರ್ತಾನೆ. ಅವರು ಬೆಳಗ್ಗೆ ಎದ್ದು ಜಗಳಕ್ಕೆ ಬರ್ತಾರೆ. ಅದಕ್ಕೋಸ್ಕರ ಅವನು ಜಾಸ್ತಿ ಬಿಡಲ್ಲ. ರಾತ್ರಿ ಒಂದು ಟೈಮು ಬೆಳಗ್ಗೆ ಎದ್ದೇನೆ ಇವ್ರು ಒಂದು ರೌಂಡ್ ವಾಕ್ ಕರ್ಕೊಂಡು ಹೋಗಿ ಬಂದು ಕಟ್ಟಾಕ್ಬಿಡ್ತಾರೆ. ಇನ್ನ ನೈಟ್ ಇವ್ರು ಕೆಲಸದಿಂದ ಬಂದಾಗ ನಾವು ಊಟ ಮಾಡೋವರ್ಗು ಅವನ್ನ ಆಟ ಆಡಕ್ ಬಿಡ್ತೀವಿ. ಅವನು ಕೋಳಿ ಮರಿ ಸಾಯಿಸೋದ್ ಪಾಠ ಆಗ್ಬಿಟ್ಟಾನೆ. ನಮ್ಮವನೇ ಕೋಳಿ ಮರಿ ಸಾಯಿಸಿದ್ದ. ಕೋಳಿ ಮರಿ ಪಾಠ ಆಗ್ಬಿಟ್ಟವನ ಅವ್ನು. ಚೆನ್ನಾಗಿದ್ರು ಬಿಡ್ಬೋದು. ಈಗ ಒಂದ್ 4 ದಿನದಲ್ಲೇ ನಾವು ಬಿಟ್ಟು ಅವರು ಜಗಳಕ್ಕೆ ಬಂದಿದ್ರು. ಕಲ್ ತಗೊಂಡು ಓಡ್ಸ್ಕೊಂಡ್ ಬಂದಿದ್ರು ಅವನ್ನ. ಹೊಡೆದ್ಬಿಡ್ತಾರೆ ಒಂದ್ಸರಿ ಹಿಂಗೆ ಯಾವ್ದು ತಲೆ ಮೇಲೆ ಹೊಡೆದು ಉಳಿಬಿದ್ದು ಸತ್ತೋಗ್ಬಿಡ್ತು. ಒಂದ್ ನಾಯಿನ ಫಸ್ಟ್ ಇದ್ದಿದ್ದು ಹಂಗೆ ಸತ್ತೋಯ್ತು, ಬೇರೆ ಹೊಡೆದ್ಬಿಟ್ಟು ಹೋಯ್ತವ ಹೊಡೆದ್ಬಿಡ್ತವೆ. ಇಲ್ಲ ಏನಾರ ಇಲ್ಲಿ ರಾಜ ಜಾಸ್ತಿ ಬಿಡಕ್ಕೂ ಆಗಲ್ಲ, ಚಿರತೆ ಕಾಟ ಜಾಸ್ತಿ. ಇವು ತೋಟದೊಳಕ್ಕೆಲ್ಲ ಹೋಯ್ತವೆ, ಹಂಗೆ ಹೊಂದ್ಕೊಂಡು ಹೋಗ್ಬಿಡ್ತವೆ. ಚಿರತೆ ಇಲ್ಲ ಅಂದ್ರೆ ಕತ್ಕಿರ್ಬ ಇರ್ತಾವಲ್ಲ ನಾಯಿಗಳಂದ್ರೆ ಅವಕ್ಕೆ ಮಲ್ಲಿಗೆ ಹೂವಿನ ವಾಸನೆ ಅಂತೆ ಅವಕ್ಕೆ.
ರಾತ್ರಿ ಕಸಿ ಉದ್ದಕ್ಕೆ ಒಣ್ಣಲ್ಲಿ ಇಷ್ಟು ಕಾಯ್ದು ಅಲ್ಲಿ ಕಟ್ಟಾಕ್ ಬಂದಿದೆ ಕೆಳಗಡೆ. ಇದು ರಾತ್ರಿಗೆ ಇರಲಿ. ಒಲೆ ಒಂಟೆ ಬಿಡ್ಕಂತಲ್ಲ. ಇವ್ರು ಬೆಚ್ಚಗಾಗಿರ್ಬೇಕು. ಇನ್ನೊಂದು ಅದ ಕಾದು ಬಿಡ್ಲಿ ತಡಿ. ಏಯ್ ಈ ತನ ಇರೋದಕ್ಕೆ ಇದೀನಿ, ಅಲ್ಲೇ ಬಂದು ಅದನ್ನೇ ತಿಂತಾ ಇದೆಯಾ? ಓದ್ಲಿಕ್ಕೆ ಹಾಕ್ಬಿಟ್ರೆ ರಾತ್ರಿ ತಿಂಕತ್ತೆ. ಏಯ್ ಕೋಳಿ ಒಳಗಡೆ ಕುಣ್ಸ್ಕೊಂಡು ಕುಂತೈತೆ. ಏನು ಕೋಳಿ ಮರಿ ಅದು ಮಾಡ್ಕೊಂಡೈತಾ? ಮೊಟ್ಟೆ ಬಿಟ್ಟಿದ್ವಲ್ಲ. ಇಲ್ಲಪ್ಪ, ನೋಡಲಿಲ್ಲ. ನೋಡ್ಬೇಕಾಗಿತ್ತು. ನೋಡಲಿಲ್ಲ. ನಮ್ಮನೇಲಿ ಫಸ್ಟು ನಾನು ಜಾಸ್ತಿ ರೊಟ್ಟಿ ಮಾಡ್ತಾ ಇದ್ದೆ. ಇವಾಗ ರೊಟ್ಟಿನೇ ಈಗ ನಾನು ಜಾಸ್ತಿ ತಿನ್ನಲ್ಲ ಅಂದ್ಬಿಟ್ಟು ಮಾಡೋದು. ನೀನು ತಿನ್ನಲ್ಲ ಅಂತ ಒಬ್ಳಿಗೆ ಮಾಡ್ಕೋಬೇಕಲ್ಲ ಅಂತವ. ನನಗೆ ರೊಟ್ಟಿ ಅಂದರೆ ಇಷ್ಟ. ನನಗೆ ಬೆಳಗ್ಗೆಯಿಂದ ಸಂಜೆವರೆಗೂ ರೊಟ್ಟಿನೇ ಕೊಡು, ರೊಟ್ಟಿನೇ ತಿನ್ಬೇಕಾರೆ. ನೀನು ತಿನ್ನಲ್ವಲ್ಲ ಅಂತವ. ನಾನು ಬೆಳಗಿನ ಸಾಯಂಕಾಲ ಅಂತ ಮುದ್ದೆ ಕೊಡು, ಮುದ್ದೆ ತಿಂತಾ ಇರ್ತೀನಿ. ನೀನು ಮುದ್ದೆ ತಿಂತೀಯ, ನನಗೆ ಬೆಳಗಿನ ಸಂಜೆವರೆಗೂ ರೊಟ್ಟಿ ಕೊಡ್ತಾ ಇರೋ, ಬೇಕಾದ್ರೆ ರೊಟ್ಟಿನೇ ತಿಂತಿರ್ತೀನಿ. 3 ಟೈಮು ರೊಟ್ಟಿನೇ ತಿಂತೀನಿ. ಏಯ್ ನಡಿ ಕಡೆ ನಡಿ. ಅವ್ಳು ನೋಡ್ತಾಳೆ ಇವತ್ತೇನ ಡೈಲಿ ಹಿಂಗೆ ಗುಂಡು ಕಟ್ಟೋದು ಹಿಂಗೆ ಕಟ್ತಾಳಲ್ಲ ಅಂತ. ಏಯ್ ನಡಿ, ಅದು ಮುದ್ದೆ ಅಲ್ಲ ನಡಿ. ಒಂಚು ಕಾಲು ಐತೆ ನೋಡು. ಮುದ್ದೆ ಅಲ್ಲ ನಡೆಯವ, ಮುದ್ದೆ ಅಲ್ಲ ಇವತ್ತು. ಮುದ್ದೆ ಮಾಡ್ತಾ ಇಲ್ಲ, ರೊಟ್ಟಿ ಇವತ್ತ. ಇನ್ನೊಂದು ಸೌದೆ ಒಟ್ಟನ. ಇನ್ನೊಂದು ರೊಟ್ಟಿಗೆ ಉಡಿ ಚೆನ್ನಾಗಿ ತಾಕ್ಬೇಕು. ಎಷ್ಟು ರೊಟ್ಟಿ ಹೆಂಗೆ ಮಾಡ್ಕೊಂಬಂದಿದ್ದೆ? ಕರೆಕ್ಟಾಗಿ 4 ಅಷ್ಟೇ. ನಿಂಗೆ 2, ನನಗೆ 2. ನಾವು 2 ವರ್ಷ ಸತ್ತಾರನಾ? ಏನವ ಮುದ್ದೆ ಮಾಡಿಲ್ಲ ಇವತ್ತ? ಒಬ್ಬೊಬ್ರು ಮಲ್ಲಿ ಬೆಳಗ್ಗೆ ಎದ್ದು ರೊಟ್ಟಿನೇ ಮಾಡ್ತಾರೆ. ನೀನು ರೊಟ್ಟಿ ತಿನ್ನಕ್ ಕಲ್ತಿ. ರೊಟ್ಟಿ ನಿನಗೆ ಬೇಗ ತಿನ್ನಕ್ಕಾಗಲ್ಲ ಅಂತ ಅಲ್ವಾ? ನೀನು ಫುಲ್ಲು ಹಿಂಗೆ ಅಗ್ದು ಮಿಕ್ಸಿಲಿ ಗ್ರೈಂಡ್ ಆಗುತ್ತಲ್ಲ, ಹಂಗೆ ಅಗಿಬೇಕು ನೀನು ಅಲ್ವಾ? ಅದಕ್ಕೆ ರೊಟ್ಟಿ ಇಷ್ಟಪಡಲ್ಲ ನೀನು. ಮುದ್ದೆ ಆದ್ರೆ ಹಂಗೆ ನುಂಕೋಬೋದಲ್ಲ, ಅದಕ್ಕೆ ಇಷ್ಟಪಡ್ತೀಯ. ನಿಮ್ಮ ಅವ್ವ ಬಿಟ್ಟು ಎಲ್ಲ ಬರ ನೀನು. ನಾನೆಲ್ಲ ಇರ್ತೀನಿ ಅಲ್ಲೇ ಅವಳು. ಎಲ್ಲ ಬೇಡ. ಎಲ್ಲ ನಿಮ್ಮ ಅವ್ವ ಬಿಟ್ಟು ಎಲ್ಲ ಬೇಡ ನೀನು. ನಡಿ ಕೆಲ್ಸಕ್ಕೆ ಹೋಗೋಣ. ಕೆಲ್ಸಕ್ಕೆ ಹೋಗೋಣ ನಡಿ. ನಾನು ಎಲ್ಲಿರ್ತೀನಿ ಅಲ್ಲೇ. ಕೆಲ್ಸಕ್ಕೆ ಹೋಗೋಣ ಅಂತ ನಿಮ್ಮಪ್ಪ. ಕೆಲ್ಸಕ್ಕೆ ಹೋಗೋಣ. ಕೆಲ್ಸಕ್ಕೆ ಹೋಗೋಣ ಅಂತವ. ನಮ್ಮಮ್ಮ ನೋಡ್ಕೊಳ್ಳೋರು ಯಾರು? ನಮ್ಮಮ್ಮಂಗೆ ಕಂಪ್ನಿ ಕೊಡೋರು ಯಾರಿಲ್ಲಿ? ನಮ್ಮಮ್ಮನ ಬೇಜಾರಾಗ್ದಂಗೆ ನೋಡ್ಕೊಳ್ಳೋರು ಯಾರು ಅಂತ ಅಂದು. ಹಾಲು ಉಣ್ಣು ನೋಡಿ ಹೆಂಗಾಗವಲೆ. ಹೆಂಗೆ ನೋಡಿ. ಕೆಲಸ ಇಲ್ವಾ? ನಡಿ ಎದ್ದು ನೋಡಿ. ಎದ್ದಡಿ ಹೊಡೆಯವ. ಎಷ್ಟು ರೊಟ್ಟಿ ಅದು? ಕರೆಕ್ಟಾಗಿ 4 ಅಂತ ಹೇಳಿಲ್ವ ನನಗೆ? 4 ಆಗಂಗೆ ನಾನು ಮಿಸ್ಕೊಂಡ್ಬಿಟ್ಟಿದ್ದೀನಿ. ಕರೆಕ್ಟ್ ತಿಂತಾವ ಈಗ ಸ್ವಲ್ಪ. ಅವು ಜೋಳ ಹೋಗಿ ತಿನ್ನಕ್ಕೆ ಇಷ್ಟ ಆಗಲಿಲ್ಲ ಅನ್ಸುತ್ತೆ. ಆರಾಧನೆ ಬಂದಿರಲಿಲ್ಲ ಅನ್ಸುತ್ತೆ, ಅದೇ ತಿಂದಿಲ್ಲ. ನಿನ್ನೆ ಸಂಜೆ ಜಾಸ್ತಿ ತಿನ್ಸಿದ್ದೇನೋ,
ಇಲ್ಲ ಕಣ್ ಜಾಸ್ತಿ ಕೊಟ್ಟಿರ್ತಿಲ್ಲ. ಅದಕ್ಕೆ ತಿಂದಿಲ್ಲ. ನೋಡಿ ಹೆಂಗೋ ತಿಂತಾವ ಸತ್ಕೆ ಹಸು ನುಗ್ಗೆ ಸೊಪ್ಪು ಇವೆಲ್ಲ ಹಾಕಿದ್ದೀನಿ. ನಮ್ಮ ಅಕ್ಕ ತಗೊಬರೋಣ ಸ್ನಾನ ಮಾಡ್ಕೊತೀನಿ. ರೊಟ್ಟಿ ಜೊತೆಗೆ ಬಾಳೆಹಣ್ಣು, ಆಮೇಲೆ ಹುರಿದಿರೋ ಕಾಯಿ ತುರಿ, ತೆಂಗಿನ ತುರಿ. ತಳ ಮುಂಜಾನೆ ತಿನ್ನು. ತಿಂತೀಯ?